ಪ್ರತಿಯೊಂದು ಸಿಗರೆಟ್ ಪ್ಯಾಕ್ ಮೇಲೂ ಪ್ರತಿಯೊಂದು ಗುಟ್ಕಾ ಪ್ಯಾಕೆಟ್ ಮೇಲೂ ವಾರ್ನಿಂಗ್ಸ್ ಇರ್ತದೆ. ಆದರೆ ಜನರು ಅದನ್ನು ಇಗ್ನೋರ್ ಮಾಡ್ತಾರೆ. ಬಟ್ ನಿಮ್ಮ ಬಾಡಿ ಅದನ್ನು ಇಗ್ನೋರ್ ಮಾಡಲ್ಲ. ತಂಬಾಕು ತಿನ್ನೋದು ಅಥವಾ ಸ್ಮೋಕ್ ಮಾಡೋದು ಒಂಥರ ನಿಮ್ಮ ಬಾಡಿಗೆ ಸೂಯಿಸೈಡ್ ಸ್ಲೋ ಮೋಷನಲ್ಲಿ ಆಗಿದಾಗೆ. ಇದು ಟೆಂಪರರಿ ರಿಲ್ಯಾಕ್ಸೇಷನ್ ಕೊಡ್ಬೋದು, ಬಟ್ ಬಾಡಿಯಲ್ಲಿ ಪರ್ಮನೆಂಟ್ ಡ್ಯಾಮೇಜ್ ಅಂತೂ ಗ್ಯಾರಂಟಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಮಿತ್, ಕನ್ಸಲ್ಟೆಂಟ್ ರೇಡಿಯೇಷನ್ ಆಂಕಾಲಜಿಸ್ಟ್, ಮಲ್ನಾಡ್ ಕ್ಯಾನ್ಸರ್ ಹಾಸ್ಪಿಟಲ್, ಶಿವಮೊಗ್ಗ. ಪ್ರತಿ ವರ್ಷ May 31 ವರ್ಲ್ಡ್ ನೋ ಟೊಬ್ಯಾಕೋ ಡೇ ಆಗಿ ನಾವು ಆಚರಿಸ್ತೀವಿ. ಬಟ್ ಟೊಬ್ಯಾಕೋ ಯೂಸ್ ಬಗ್ಗೆ ಇಷ್ಟೊಂದು ಸ್ಟ್ರೆಸ್ ಯಾಕೆ ಕೊಡಬೇಕು ಅನ್ನೋದು ಬಗ್ಗೆ ಇನ್ನೊಂದು ಸ್ವಲ್ಪ ಮಾತುಗಳನ್ನು ನೋಡುವ. ಒಂದು ಸಿಗರೆಟ್ ಸ್ಮೋಕಲ್ಲಿ ಆಲ್ಮೋಸ್ಟ್ 7,000ಕ್ಕಿಂತ ಜಾಸ್ತಿ ಕೆಮಿಕಲ್ಸ್ ನಿಮ್ಮ ಬಾಡಿಯಲ್ಲಿ ಹೋಗ್ತದೆ. ಅದರಲ್ಲಿ ಕ್ಯಾನ್ಸರ್ಗೆ ರೀಸನ್ ಆಗುವಂಥ 70+ ಕಾರ್ಸಿನೋಜನ್ಸ್ ಕೂಡ ನಿಮ್ಮ ಬಾಡಿ ಒಳಗಡೆ ಹೋಗ್ತದೆ. ಇದರಿಂದ ಬರುವಂಥ ಕೆಮಿಕಲ್ ರಿಯಾಕ್ಷನಿಂದ ಬಾಡಿಯಲ್ಲಿ ಆಲ್ಮೋಸ್ಟ್ 20 ಟೈಪ್ಸ್ ಆಫ್ ಕ್ಯಾನ್ಸರ್ ಕೂಡ ಆಗ್ಬೋದು. ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಆಲ್ಮೋಸ್ಟ್ 90% ಆಫ್ ದ ಲಂಗ್ ಕ್ಯಾನ್ಸರ್ ಇಸ್ ಡ್ಯೂ ಟು ಸ್ಮೋಕಿಂಗ್. ಸ್ಮೋಕಿಂಗ್ ಮಾತ್ರ ಅಲ್ಲ, ಗುಟ್ಕಾ, ಪಾನ್ ಈ ಥರ ಬಾಯಿಂದ ಕೂಡ ತಂಬಾಕು ಸೇವನೆ ಮಾಡೋದ್ರಿಂದ ಬಾಯಿ ಕ್ಯಾನ್ಸರ್ ಮತ್ತು ಥ್ರೋಟ್ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್, ಈಸೋಫೇಜಿಯಲ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಕೋಲೋರೆಕ್ಟಲ್ ಕ್ಯಾನ್ಸರ್ಸ್, ಆ ಥರ ಒಂದು 20 ಟೈಪ್ ಆಫ್ ಕ್ಯಾನ್ಸರ್ ಕೂಡ ಆಗ್ಬೋದು. ನೀವು ಸ್ಮೋಕ್ ಮಾಡ್ತೀರಂದರೆ ಡ್ಯಾಮೇಜ್ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಸುತ್ತಮುತ್ತ ಇರೋರು ಕೂಡ ಅದನ್ನು ಎಫೆಕ್ಟ್ ಆಗ್ತದೆ. ಅದು ಪ್ಯಾಸಿವ್ ಸ್ಮೋಕಿಂಗಿಂದ ಹಾರ್ಟ್ ಪ್ರಾಬ್ಲಮ್ಸ್, ಲಂಗ್ ಪ್ರಾಬ್ಲಮ್ಸ್ ಮತ್ತು ಕ್ಯಾನ್ಸರ್ ಥರ ಪ್ರಾಬ್ಲಮ್ಸ್ ಬರಲಿಕ್ಕಿರೋ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ. ಇದರಲ್ಲಿ ಸಣ್ಣ ಮಕ್ಕಳು ನಿಮ್ಮ ಮನೆಯಲ್ಲಿದ್ದರೆ ಅವ್ರಿಗೆ ಕೂಡ ಈ ಥರ ಪ್ರಾಬ್ಲಮ್ಸ್ ಬರಲಿಕ್ಕಿರೋ ಚಾನ್ಸಸ್ ಭಾಳ ಜಾಸ್ತಿ ಇರ್ತದೆ. ಸೊ ತಂಬಾಕು ಸೇವನೆಯಿಂದ ನಿಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ಮಾತ್ರ ಅಲ್ಲ, ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಕೂಡ ಆಗ್ಬೋದು. ತಂಬಾಕು ಕಲ್ಟಿವೇಷನ್ಗೆ ಎಷ್ಟೋ ಒಂದು ಮರಗಳನ್ನು ಕಟ್ಟಬೇಕಾಗ್ತದೆ. ಇದ್ರ ಜೊತೆಗೆ ಇದರಿಂದ ಬರುವಂಥ ಕೆಮಿಕಲ್ಸ್ ಈ ಏರಲ್ಲಿ ಹೋಗಿ ಏರ್ ಪೊಲ್ಯೂಷನ್ ಕೂಡ, ಅಟ್ಮಾಸ್ಫಿಯರಲ್ಲಿ ಏರ್ ಪೊಲ್ಯೂಷನ್ ಕೂಡ ಆಗ್ಬೋದು. ಸೊ ಈ ಥರ ಸಮಸ್ಯೆಗಳು ಕೂಡ ಇರ್ತದೆ. ಸೊ ಈ ಥರ ಹಾರ್ಮ್ಫುಲ್ ಎಫೆಕ್ಟ್ಸ್ ಇರುವ ಟೊಬ್ಯಾಕೋನ್ನು ಬಿಡೋದ್ರಿಂದ ನಾವು ಒಂದು ಹೆಲ್ತಿ ಸೊಸೈಟಿ ಜೊತೆಗೆ ಒಂದು ಪೊಲ್ಯೂಷನ್ ಫ್ರೀ ಸೊಸೈಟಿ ಪ್ಲಸ್ ಒಂದು ಕ್ಲೀನ್ ಸೊಸೈಟಿಯನ್ನು ಕೂಡ ಬಿಲ್ಡ್ ಮಾಡ್ಬೋದು. ಇನ್ನೊಂದು ಪಾಸಿಟಿವ್ ಥಿಂಗ್ ಏನಂದರೆ, ಯಾವಾಗ ನೀವು ಟೊಬ್ಯಾಕೋ ಕ್ವಿಟ್ ಮಾಡ್ತಿರೋ ಆವಾಗಿಂದ ಒಂದು 24 hours ನಿಮ್ಮ ಬಾಡಿ ರಿಕವರಿಗೆ ಸ್ಟಾರ್ಟ್ ಆಗ್ತದೆ. ಕ್ವಿಟ್ ಮಾಡೋದು ಕಷ್ಟ ಇರ್ಬೋದು, ಬಟ್ ಡೆಫಿನೆಟ್ಲಿ ಇಂಪಾಸಿಬಲ್ ಅಲ್ಲ. ಆಲ್ವೇಸ್ ಸ್ಟಾರ್ಟ್ ವಿತ್ ಸ್ಮಾಲ್ ಸ್ಟೆಪ್ಸ್. ಒಂದು ಕ್ವಿಟ್ ಡೇಟನ್ನು ಡಿಸೈಡ್ ಮಾಡಿ. ಸಿಗರೆಟ್ ಪ್ಯಾಕೆಟ್ಸ್ ಡೆಫಿನೆಟ್ಲಿ ಡಿಸ್ಪೋಸ್ ಮಾಡಿ. ಆದಷ್ಟು ಟ್ರಿಗರನ್ನು ಅವಾಯ್ಡ್ ಮಾಡಿ. ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿದ ಸಪೋರ್ಟ್ ಅಂತೂ ಡೆಫಿನೆಟ್ಲಿ ತೊಗೊಳ್ಳಿ. ಮಧ್ಯದಲ್ಲಿ ಯಾವಾಗಾದರೂ ಕ್ರೇವಿಂಗ್ಸ್ ಬಂದರೆ ನೀರು ಕುಡೀರಿ, ಇಲ್ಲ ಒಂದು ವಾಕ್ ಹೋಗಿ, ಇಲ್ಲಾಂದರೆ ಒಂದು ಡೀಪ್ ಬ್ರೆತ್ ಕಂಟ್ರೋಲ್ ಎಕ್ಸಸೈಸಸ್ ಮಾಡಿ. ಇದರಲ್ಲೂ ಆಗಲಿಲ್ಲ ಆದರೆ ಡೆಫಿನೆಟ್ಲಿ ನಿಮ್ಮ ಡಾಕ್ಟರ್ಸ್ದು ಹೆಲ್ಪ್ ತೊಗೊಳ್ಳಿ. ಅಥವಾ ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ ಇನ್ ಫಾರ್ಮ್ಸ್ ಆಫ್ ಚೂಯಿಂಗ್ ಗಮ್ಸ್, ನೇಸಲ್ ಸ್ಪ್ರೇಸ್ ಆರ್ ಪ್ಯಾಚಸ್ ಕೂಡ ನಿಮಗೆ ಹೆಲ್ಪ್ ಆಗ್ಬೋದು. ಪ್ರತಿದಿನ ತಂಬಾಕುಗೆ ಯೂಸ್ ಮಾಡುವಂಥ ಹಣವನ್ನು ನೀವು ಸೇವ್ ಮಾಡಿದರೆ ನಿಮ್ಮ ಕುಟುಂಬದ ಭವಿಷ್ಯಕ್ಕಾಗಿ ಯೂಸ್ ಮಾಡ್ಬೋದು. ನಿಮಗೆಲ್ಲರಿಗೂ ಗೊತ್ತು, ಹೆಲ್ತ್ ಇಸ್ ವೆಲ್ತ್. ಬಟ್ ತಂಬಾಕು ಸೇವನಕ್ಕೆ ನೀವು ಪ್ರತಿದಿನ ಒಂದು 100 ರೂಪೀಸ್ ಖರ್ಚು ಮಾಡ್ತೀರ ಅಂದ್ಕೊಳ್ಳಿ. ಸೊ ಆ ಒಂದು 100 ರೂಪಾಯಿ ಒಂದು ವಾರದಲ್ಲಿ ಆಲ್ಮೋಸ್ಟ್ 700 ರೂಪೀಸ್ ಆಗ್ತದೆ. ಸೊ ಒಂದು ತಿಂಗಳಲ್ಲಿ ಆಲ್ಮೋಸ್ಟ್ 3,000 ರೂಪಾಯಿ ಆಗ್ಬೋದು. ಒಂದು ವರ್ಷಕ್ಕೆ ಅದು ನೋಡುವಾಗ ಆಲ್ಮೋಸ್ಟ್ 36,000 ರೂಪಾಯಿ ಆಗ್ಬೋದು. ಆ ದುಡ್ಡನ್ನು ನೀವು ಸೇವ್ ಮಾಡಿಕೊಂಡಿದ್ರೆ ನಿಮ್ಮ ಕುಟುಂಬದ ಭವಿಷ್ಯಕ್ಕೆ ಏನಾದರೂ ಯೂಸ್ ಮಾಡ್ಬೋದು. ಪ್ಲಸ್ ಇದರಿಂದ ನಿಮ್ಮ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಕೂಡ ಇಂಪ್ರೂವ್ ಆಗ್ಬೋದು, ಹೆಲ್ತ್ ಕೂಡ ಇಂಪ್ರೂವ್ ಆಗ್ಬೋದು. ಟೆಂಪ್ರರಿ ಕಿಕ್ಗೆ ಪರ್ಮನೆಂಟ್ ಡ್ಯಾಮೇಜ್ ವರ್ತಾ ನೀವೇ ಯೋಚನೆ ಮಾಡಿ. ಕ್ವಿಟ್ ಟೊಬ್ಯಾಕೋ ಆ್ಯಂಡ್ ಲೀಡ್ ಅ ಹ್ಯಾಪಿ ಲೈಫ್.